ಗ್ರೀನ್ ಮಾರ್ನಿಂಗ್. ನೀವು ಇವತ್ತೇನು ನೋಡ್ತಾ ಇದ್ದೀರಾ, ತಂಬಾಕು ಬೆಳೆ. ಇದು ಎರಡನೇ ಕ್ರಾಪು, ಸೆಕೆಂಡ್ ಕ್ರಾಪು ಇವಾಗಿರುವಂಥದ್ದು. ಇವತ್ತು 28/10/2025. ಈಗೇನು ನೋಡ್ತಿದ್ದೀರಾ, ಈ ಬೆಳೆನ ಸ್ಟಾರ್ಟಿಂಗಿಂದನೂ ಸಹ ನಮ್ಮ ಗ್ರೀನ್ ಪ್ಲ್ಯಾನೆಟ್ ಗೊಬ್ಬರನ ಬಳಸಿ ಮಾಡಿರೋಂಥದ್ದು. ಈಗ ಆಲ್ರೆಡಿ ಪ್ರೋಮೋ ಪೊಟ್ಯಾಷಿಯಂ ಭೂಮಿ ಪವರು, ಅದ್ರ ಜೊತೆಗೆ ಅಮೋನಿಯಂ ಸಲ್ಫೇಟ್ನ ಹಾಕಿದ್ದಾರೆ. ಹಾಕಿ ಈ ಹಂತಕ್ಕೆ ಬಂದಿದೆ ಇವಾಗ. ಆಲ್ರೆಡಿ ಏನು ನೋಡ್ತಿದ್ದೀರಾ, ಗಿಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಗಿಡ ಹಾಕಿ 4-5 ದಿನದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ. ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ. ಸೊ ಗೊಬ್ಬರನ ಹಾಕಿ ಆಲ್ರೆಡಿ ಒಂದು 15 ದಿವಸದ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು. ಏನು ನೋಡ್ತಿದ್ರೆ ತುಂಬ ಬಟವಾಗಿದೆ. ಯಾವುದು ಗಿಡಗಳು ಎಲೆಗಳಾಗಿರ್ಬೋದು. ಈಗೇನು ನೋಡ್ತಿದ್ದೀರಾ, ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಚೊಟ್ಟರಾಗಲಿ ಯಾವುದೂ ಇಲ್ಲ. ಇದಕ್ಕೆ ಇವಾಗ ಗ್ರೋ ಮತ್ತು ನೈಟ್ರೋ ಕಿಂಗ್ನ ಸ್ಪ್ರೇ ಮಾಡಿಸ್ತೀವಿ. ಗ್ರೀನ್ ಪ್ಲ್ಯಾನೆಟ್ ಇದೆ. ಇದು 5 ಎಕರೆ ಬೌಂಡ್ರಿ ಇದೆ. ಇಲ್ಲಿ ಮತ್ತು ಈ ಸೈಡು ಎರಡು ಸೇರಿ ಲೊಕೇಶನ್ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ವಿಡಿಯೋ ಮಾಡಿದ್ದು ಇದೇ ಪ್ಲೇಸಲ್ಲಿ. ಈಗಲೂ ಇಲ್ಲೇ ಮಾಡ್ತಾಯಿದ್ದೀನಿ. ರೈತರಾದಂತಹ ವಿಶ್ವನಾಥ್ ಅವರು ಆಲ್ರೆಡಿ ಫಸ್ಟ್ ಬ್ಯಾಚಲ್ಲಿ 11 ಎಕರೆ ಹಾಕಿ ಸಕ್ಸಸ್ಫುಲ್ಲಾಗಿ ಗಿಡ ಬೆಳೆದು ಮತ್ತೆ ಇವಾಗ 8 ಎಕರೆ ಮಾಡಿದ್ದಾರೆ. ಈ ಕಡೆ ಇಲ್ಲಿ ಒಂದು ಬ್ಯಾಚ್ ಮಾಡಿದ್ದಾರೆ, ಮತ್ತು ಅವ್ರ ಊರಲ್ಲಿ ಒಂದು ಬ್ಯಾಚ್ ಮಾಡಿದ್ದಾರೆ. ಇದು ಪ್ಲೇಸ್ ಬಂದು ಬಾರ್ಸೆ ಪಕ್ಕ ಬೆಟ್ಟದ ಕಾವಲ್ ಅಂತ ಹೇಳಿ ಬರುತ್ತೆ. ಅಲ್ಲಿ ರೋಡ್ ಪಾಯಿಂಟಲ್ಲಿ ಇರೋಂಥದ್ದು. ಸೊ ಯಾರಾದರೂ ರೈತರು ನೋಡಬೇಕು ಅಂತ ಅನ್ಸಿದ್ರೆ, ಕುಡ್ಕೂರು ಮತ್ತು ಬೆಟ್ಟದಪುರಕ್ಕೆ ಒಳಗಡೆ ಒಂದು ದೇವ್ರ ಹಾದಿ ಅಂತಿದೆ. ಆ ರೋಡ್ ಸೈಡಲ್ಲಿರೋಂಥದ್ದು ಬಂದು ವೀಕ್ಷಣೆ ಮಾಡ್ಬೋದು. ಮತ್ತು ರೈತರು ವಿಶ್ವನಾಥ್ ಅಂತೇಳಿ ಅವ್ರ ಹತ್ರ ಮಾಹಿತಿನ ನೆಕ್ಸ್ಟ್ ನಾವು ಅವ್ರ ಜೊತೆ ವೀಡಿಯೋ ಮಾಡ್ತೀನಿ. ಒಂದು ಫೈನಲ್ ವೀಡಿಯೋ ಮಾಡಿ ಟೋಟಲಿ ಬಿಟ್ಕೊಡ್ತೀನಿ. ಹಂತವಾಗಿ ಮಾಹಿತಿಗಳನ್ನ ಹೇಳ್ತಾಯಿದ್ದೀವಿ. ನೆಕ್ಸ್ಟು ಹೊಗೆ ಸೊಪ್ಪಿಗೆ ಮಾಡೋವಂಥವ್ರು ಬೋರ್ಡ್ ಗೊಬ್ಬರನ ಅವಾಯ್ಡ್ ಮಾಡ್ಬೋದು. ನಮ್ಮ ಗ್ರೀನ್ ಪ್ಲ್ಯಾನೆಟ್ ಗೊಬ್ಬರಗಳನ್ನ ಬಳಸ್ಬೋದು. ಹಾಗಾಗಿ ನಾವು ಹಂತವಾಗಿ ವಿಡಿಯೋನ ಮಾಡಿ ನಾನು ನಿಮ್ಗೆ ತೋರಿಸ್ತಾಯಿದ್ದೀನಿ. ಗೊಬ್ಬರ ಹಾಕಿ 15 ದಿವಸ ಆಗಿದೆ. ನೋಡಿ ಹೇಗೆ ಚೇಂಜಸ್ ಆಗಿದೆ ಅಂಥೇಳಿ. 1 ಎಕರೆಗೆ ನಮ್ಮ ಗ್ರೀನ್ ಪ್ಲ್ಯಾನೆಟದ್ದು 2 ಪೊಟ್ಯಾಷು, 1 DAP ಪ್ರೋಮ್ ಅಂತ ಬೀಳುತ್ತೆ, ಮತ್ತು ಭೂಮಿ ಪವರ್ 12 kg, ಮತ್ತು ಅಮೋನಿಯಂ ಸಲ್ಫೇಟು 50 kg 2. ಇಷ್ಟು 1 ಎಕರೆಗೆ ಮಿಕ್ಸ್ ಮಾಡಿ ಕೊಡುವಂಥದ್ದು. ಈಗ ಇವರಿಗೆ 3 ಎಕರೆಗೆ ನಿಮಗೆ 28,000ದಲ್ಲಿ ಮುಗಿಯುತ್ತೆ ಗೊಬ್ಬರ. ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಇಳುವರಿ ತೆಗಿತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಸೊಪ್ಪು ಬರ್ತಾಯಿದೆ. ಕ್ಯೂರಿಂಗ್ ಇರ್ಬೋದು, ತುಂಬ ಚೆನ್ನಾಗಿ ಬರ್ತಾಯಿದೆ ಅವ್ರದ್ದು. ನೆಕ್ಸ್ಟು ನಾವು ಇನ್ನೊಂದು 20 ಡೇಸ್ ಇಲ್ಲ 1 ಮಂತ್ ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಆವಾಗ ಗಿಡ ಹೇಗಿರುತ್ತೆ ಅಂತ ನಿಮಗೆ ನಾವು ತೋರಿಸ್ಕೊಡ್ತೀವಿ. ನಾವು ಆದಷ್ಟು ರೈತರಿಗೆ ಹೇಳೋದೇನಪ್ಪ ಅಂತಂದರೆ, ಮಾಹಿತಿನ ನಾವು ಪ್ರತಿ ರೈತರಿಗೂ ಅವರಿಗೆ ಹೋಗಿ ವಿಸಿಟಿಂಗ್ ಕೊಟ್ಟು ಮಾಹಿತಿ ಕೊಟ್ಟು ಇದೇ ಥರ ಮಾಡಬೇಕು, ನೀವು ಹೀಗೆ ಬೆಳೆಸ್ಬೇಕು ಅಂತೇಳಿ ಗೈಡೆನ್ಸ್ ಕೊಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ರೈತರು ಮಾಡ್ತಾಯಿದ್ದಾರೆ, ಸಕ್ಸಸ್ಫುಲ್ಲು ಆಗಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು, ಮತ್ತು ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ಇದೊಂದೇ ಬೆಳೆ ಅಂತಲ್ಲ, ಟೊಬ್ಯಾಕೊ ಬೆಳೆ ಅಂತೇನಲ್ಲ. ನಾವು ಆಲ್ರೆಡಿ ಕಾಫಿ, ಅಡಿಕೆ, ಶುಂಠಿ, ತೆಂಗು, ಬಾಳೆ ಪ್ರತಿ ಬೆಳೆಗೂ ಭೂಮಿ ಮೇಲೆ ಬರುವಂತಹ ಸಂಬಾರ ಸೊಪ್ಪಿಂದ ಹಿಡಿದು
ತೆಂಗಿನ ಮರ ತನಕನೂ ಸೊ ನಮ್ಮಲ್ಲಿ ಗೊಬ್ಬರಗಳಿದೆ, ಮೆಡಿಸಿನ್ಸ್ ಇದೆ, ಏನು ಫರ್ಟಿಲೈಸರ್ಸ್ ಏನಿದೆ, ಪೆಸ್ಟಿಸೈಡ್ಸ್ ಇದೆ, ಫಂಗಿಸೈಡ್ಸ್ ಇದೆ, ನ್ಯೂಟ್ರಿಷನ್ಸ್ ಇದೆ. ಪ್ರತಿಯೊಂದು ಹಂತದಲ್ಲೂ ಬೇಸಿಕ್ಕಿಂದ ಹಿಡಿದು ಯಾವುದೇ ಬೆಳೆ ಆಗಲಿ ನಾಟಿ ಮಾಡೋಗ್ಲಿಂದ ಹಿಡಿದು ಕುಯ್ಲು ತೆಗಿಯೋ ತನಕನೂ ಪ್ರಿಕಾಷನ್ಸ್ ಎಲ್ಲವೂ ಇದೆ. ಹಾಗಾಗಿ ರೈತರುಗಳಾದಷ್ಟು ಜೈವಿಕ ಕೃಷಿಗೆ ಬರಬೇಕಾಗಿ ವಿನಂತಿ. ಏಕೆಂತಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ನೀವು ಮಣ್ಣಿನ ಪರಿಸ್ಥಿತಿ ತುಂಬ ಹದಗೆಟ್ಟಿರೋದ್ರಿಂದ ಆದಷ್ಟು ಜೈವಿಕ ಕೃಷಿ ಮಾಡಿದ್ರೆ ನಿಮ್ಮ ಮಣ್ಣನ್ನು ಫಲವತ್ತತೆ ಆಗುತ್ತೆ, ಜೊತೆಗೆ ಉತ್ತಮ ಇಳುವರಿನೂ ಪಡಿತೀರ. ಇವಾಗ ಇವರೇನು 6 ವರ್ಷದಿಂದ ಮಾಡ್ತಾಯಿದ್ದಾರೆ. 6 ವರ್ಷದಿಂದನೂ ಇವರು ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ಬಳಸಿ ತಂಬಾಕು ಬೆಳೆ ಬೆಳೀತಾ ಇದ್ದಾರೆ, ಶುಂಠಿ ಮಾಡಿದ್ದಾರೆ. ಇವರು ಮಾಡೋಂತಹ ವ್ಯವಸಾಯಕ್ಕೆ ಗ್ರೀನ್ ಪ್ಲಾನೆಟ್ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಒಬ್ಬ ರೈತನಿಗೆ ಒಂದು ಮನೆಗೆ ಬೇಕಾಗಿರೋಂತಹ ಎಲ್ಲ ಪದಾರ್ಥಗಳು ಈ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ಸಿಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿ ನೀವು ಪಡಿಬೇಕು ಅಂತಂದರೆ ನನ್ನ ನಂಬರ್ 9353729757 ಈ ನಂಬರಿಗೆ ಕಾಲ್ ಮಾಡಿ. ಯಾವುದೇ ಬೆಳೆ ಇರ್ಬೋದು, ಬಂದು ನೋಡಿ ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ. ಒಳ್ಳೆ ರಿಸಲ್ಟ್ ಇದೆ. ಸೊ ಯಾವುದೇ ಬೆಳೆಗಳಾದ್ರೂ ನಾವು ಹೇಳೋದಿಷ್ಟೇ, ಹೊಸ್ದಾಗಿ ಮಾಡೋವಂಥವ್ರಿಗೆ, ಹಳಬ್ರಿಗೇನಿಲ್ಲ, ಹಳಬ್ರು ಪೂರ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ಹೊಸಬ್ರಿಗೆ ನೀವೇನು ಮಾಡ್ತೀರ ಅದರಲ್ಲಿ ಅರ್ಧನ ನೀವು ಗ್ರೀನ್ ಪ್ಲಾನೆಟಲ್ಲಿ ಮಾಡಿ, ಇನ್ನು ಅರ್ಧನ ನೀವೇನು ಕೆಮಿಕಲ್ ಮಾಡ್ತೀರಾ ಇಲ್ಲ ಇನ್ನೊಂದು ಮಾಡ್ತೀರೋ ಅದನ್ನು ನಿಮ್ಮ ಮೆಥಡಲ್ಲಿ ನೀವು ಮಾಡಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳನ್ನ ನೋಡಿ ಮತ್ತೆ ನೀವು ಯಾವುದನ್ನು ಮಾಡಬೇಕು ಅನ್ನೋದನ್ನು ಚೂಸ್ ಮಾಡಿ. ಇಷ್ಟನ್ನು ನಾವು ಹೇಳ್ಬೋದು. ಏಕೆಂದರೆ ಪೂರ್ವ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳಲಿಕ್ಕೆ ನಮಗೂ ಆಗಲ್ಲ. ಏಕೆಂದರೆ ನಂಬಿಕೆ ಬೇಕು ಮೊದಲನೇದಾಗಿ. ನೀವು ನಂಬಿಕೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೋದು, ಅದೇನು ಸಮಸ್ಯೆ ಏನಿಲ್ಲ. ಈಗ ಇರೋವಂಥ ರೈತರುಗಳೆಲ್ಲ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದಾರೆ. ಈಗ ಹೊಗಸಪ್ಪೆಲ್ಲ 10 ಎಕರೆ 12 ಎಕರೆ ಮಾಡೋರು ಪೂರ್ವ ಪ್ರಮಾಣ ಗ್ರೀನ್ ಪ್ಲಾನೆಟ್ನೇ ಬೆಳೆಸ್ತಾ ಇದ್ದಾರೆ. ಕಾಫಿ ಎಸ್ಟೇಟ್ಗಳಲ್ಲಿ 100 ಎಕರೆ 200 ಎಕರೆ 500 ಎಕರೆ ತನಕ ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಯಾವುದೇ ಥರದ ತೊಂದರೆಗಳಿಲ್ಲಂತೆ, ಅಂದರೆ ಎಲ್ಲವೂ ಲೀಗಲ್ ಇದೆ. ಸೊ ಓಫಾಮ್ ಇದೆ, ಲೈಸೆನ್ಸ್ ಇದೆ, PC ಇದೆ, ಕೃಷಿ ಇಲಾಖೆಯಿಂದ ಅಪ್ರೂವಲ್ ಇದೆ. ಸೊ ಎಲ್ಲ ಇರೋದ್ರಿಂದ ನೀವು ಧೈರ್ಯವಾಗಿ ಬಳಸ್ಬೋದು. ಹಾಗಾಗಿ ಈ ನಾನು ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂತ ಹೇಳಿದ್ರೆ ಯಾವ ಬೆಳೆಗಳಿಗೆ ಕೇಳ್ತೀರ ಆ ಬೆಳೆಗಳಿಗೆ ನಾವು ಏನು ನಮ್ಮ ಮಾಹಿತಿ ಇದೆ ಅದನ್ನು ನಾವು ನಮ್ಮ ಪ್ರಾಡಕ್ಟ್ ವಿಚಾರದಲ್ಲಿ ತಿಳಿಸ್ಕೊಡ್ತೀವಿ. ಓಕೆನಾ? ಸೊ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ವೀಡಿಯೋಸ್ಗಳಿದೆ. ಹೊಗೆ ಸೊಪ್ಪುದಿರ್ಬೋದು, ಕಾಫಿದಿರ್ಬೋದು, ಪೆಪ್ಪರ್ದಿರ್ಬೋದು, ತುಂಬ ವೀಡಿಯೋಸ್ಗಳಿದೆ. ಯಶವಂತ್ ಅರಸ್ ಗ್ರೀನ್ ಪ್ಲಾನೆಟ್ ಚಾನಲ್ ಅಂತೇಳಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಅಂದರೆ ನಿಮ್ಮಿಂದ ಕೆಲವು ರೈತರುಗಳಿಗೆ ಅನುಕೂಲ ಆಗ್ಬೋದು. ಈಗ ನೀವು ಬಳಸಲಿಲ್ಲ ಅಂತಂದ್ರೂ ಬೇರೆ ರೈತರುಗಳೇನೋ ಒಂದು ಆರ್ಗ್ಯಾನಿಕ್ ಮಾಡಬೇಕು ಅನ್ನೋವಂಥ ರೈತರುಗಳಿರೋಂಥವ್ರಿಗೆ ಒಂದು ಸಹಾಯ ಆಗ್ಬೋದು. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾನು ನೀಡ್ತಾ ಹೋಗ್ತೀನಿ. ಇನ್ನು ಕಾಫಿಗಳ ವೀಡಿಯೋಗಳು ಇನ್ನೂ ತುಂಬ ಇದೆ, ರಿಸಲ್ಟ್ ವೀಡಿಯೋಗಳು ಮಾಡೋಂಥ ತುಂಬ ಇದೆ. ಸೊ ಅದೆಲ್ಲ ನಾನು ಹಂತವಾಗಿ ಇವಾಗ ಪಿಕ್ಕಿಂಗ್ ಸೀಸನ್ ನಡೀತಾ ಇದೆ ಕಾಫಿ ಎಸ್ಟೇಟ್ಗಳಲ್ಲಿ. ಸೊ ನಾವು ಅದರದ್ದು ಸಹ ವೀಡಿಯೋ ಮಾಡಿ ರೈತರುಗಳದ್ದು ಮಾಹಿತಿಗಳನ್ನ ನಿಮಗೆ ತಲುಪಿಸ್ತೀವಿ. ಮತ್ತು ಈಗೇನು ನಾನು ವಿಡಿಯೋ ಮಾಡಿದ್ದೀನಿ ತಂಬಾಕು ಬೆಳೆದು, ಇದನ್ನು ಫೈನಲಲ್ಲಿ ಸೊ ನಾನು ಹಂತವಾಗಿ ನಿಮಗೆ ವೀಡಿಯೋ ಮಾಡಿ ಕುಡಿ ಮುರಿದು ಅವರು ಕ್ಯೂರಿಂಗ್ದು ತೆಗಿಯೋ ತನಕನೂ ನಾನು ಮಾಹಿತಿ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ನಮಸ್ಕಾರ. ರೈತ ಬಾಂಧವರೇ, ದಯವಿಟ್ಟು ಆದಷ್ಟು ಜೈವಿಕ ಕೃಷಿಗೆ ಬನ್ನಿ. ಎಲ್ಲರೂ ಆದಷ್ಟು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಕೈ ಜೋಡಿಸಿ ಎಲ್ಲರೂ ಸೇರಿ ಭೂಮಿ ಉಳಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭೂಮಿನ ನಾವು ಕೊಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಗ್ರೀನ್ ಪ್ಲಾನೆಟ್.